ಸರ್ಚುದಲ್ಲಿನೇ ಸ್ಟೇ ಮಾಡಿದ್ವಿ. ಇದೇ ನೋಡಿ ರೂಮು, ಒಳ್ಳೆ ವ್ಯೂ ಇದೆ. ಇಂದ ಮನಾಲಿ ಹೋಗೋ ರೋಡಲ್ಲಿ ಬಾರಾಲಾಚಲ್ ಅಂತ ಸಿಗುತ್ತೆ. ಅಲ್ಲಿ ಈ ಥರ ಸ್ನೋ ಇದೆ ನೋಡಿ. ಇಲ್ಲಿ ತುಂಬ ಸ್ನೋ ಇರುತ್ತೆ ಯಾವಾಗಲೂ ಬಾರಾಲಾಚ್ನಲ್ಲಿ. ಆಹಾ, ನಾನು ಮಲ್ಕೊಂಡಿದ್ದೀನಿ. ಆಹಾ. ಸೊ ಗಾಯ್ಸ್, ಬಾರಾಲಾಚಲ್ ಕ್ರಾಸ್ ಆಗಿ ಬಂದ್ವಿ. ಒಳ್ಳೆ ವ್ಯೂ ಇತ್ತು. ಒಳ್ಳೆ ಹೆಲ್ಮೆಟ್ ಹಾಕಿ ಕೂದಲೆಲ್ಲ ಹಿಂಗಾಗ್ಬಿಟ್ಟಿದೆ, ಸ್ಪೈಕ್ ಆಗಿಬಿಟ್ಟಿದೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಚಾ ಕುಡಿಯುವ ಅಂತ ನಿಲ್ಸಿದ್ವಿ. ಬಾರಾಲಾಚಲಿಂದ ಕೆಳಗೆ ಇಳಿದು ಇಲ್ಲಿ ಇವ್ರದ್ದು ಫ್ಲ್ಯಾಗ್, ಇಲ್ಲಿ ಲದಾಖ್ ಫ್ಲ್ಯಾಗ್ ನೋಡಿ, ಯೆಲ್ಲೋ, ಗ್ರೀನ್, ರೆಡ್, ವೈಟ್, ಬ್ಲೂ, 1 2 3 4 5 ಕಲರಲ್ಲಿ ಇರ್ತದೆ. ಸೊ ಮನಾಲಿ ಹತ್ರ ಜಿಸ್ಬಾ ಹತ್ರ ಬಂದ್ವಿ. ಅವಾಗ ಮಳೆ ಸ್ಟಾರ್ಟ್ ಆಯಿತು. ರೈನ್ ಕೋಟ್ ಹಾಕ್ಕೊಂಡ್ವಿ ನೋಡಿ, ರೈನ್ ಕೋಟ್ ಹಾಕ್ಕೊಂಡ್ವಿ. ಇಲ್ಲೆಲ್ಲ ಮಸ್ತ್ ವ್ಯೂ ಇದೆ ನೋಡಿ. ಏನಂತ ಹೇಳಿದ್ರೆ, ಪೆಟ್ರೋಲ್ ಏನಾದರೂ ಕ್ಯಾರಿ ಮಾಡ್ತಾ ಇದ್ರೆ, ಈ ಥರ ಏನಾದರೂ ಪೆಟ್ರೋಲ್ ಏನೋ ಕ್ಯಾರಿ ಮಾಡ್ತಾ ಇದ್ರೆ, ಪೆಟ್ರೋಲು ಒಳಗಡೆ ತೊಗೊಂಡು ಹೋಗ್ಲಿ ಆಗಲ್ಲ. ಪೆಟ್ರೋಲ್ ಟ್ಯಾಂಕಲ್ಲಿ ಹಾಕಿ ಖಾಲಿ ಮಾಡ್ಕೊಂಡು ತೊಗೊಂಡೋಗ್ಬೇಕಿದೆ ಟ್ಯಾಂಕು. ಸೊ ಫ್ಯೂಯಲ್ ಯಾವುದು ತೊಗೊಂಡು ಹೋಗ್ಲಿ ಆಗಲ್ಲ ಟನಲ್ ಒಳಗೆ. ಏನಾದರೂ ಫ್ಯೂಯಲು, ಸಿಲಿಂಡರ್, ಗ್ಯಾಸ್ ಏನಾದರೂ ಕ್ಯಾರಿ ಮಾಡ್ತಾಯಿದ್ರೆ ಒಳಗಡೆ ತೊಗೊಂಡು ಹೋಗ್ಲಿಕ್ಕೆ ಅಲೋ ಇಲ್ಲ. ಸೊ ನಮಗೂ ಹಾಗೆ ಆಯಿತು. ನಾವು ಆಮೇಲೆ ಕ್ಯಾನನ್ನು ಟ್ಯಾಂಕ್ ಒಳಗೆ ಹಾಕಿ ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ ಒಳಗಡೆ. ಸೊ ಲೆಟ್ಸ್ ಗೋ. ಪ್ರಕಾಶ್ ಅಣ್ಣ, ನಾವೆಲ್ಲಿದ್ದೀವಿ ಈಗ? ಮಾಲ್ ರೋಡ್ ಮನಾಲಿನಲ್ಲಿ ಮಾಲ್ ರೋಡ್ ಇದೆ. ಶಾಪಿಂಗ್ ಮಾಡ್ತಾ ಇದ್ದೀವಿ. ಜ್ಯೂಸ್ ಕುಡಿಯುವ. ಗೈಸ್, ಇಷ್ಟು ದೊಡ್ಡ ಗ್ಲಾಸ್ ಕೊಟ್ಟಿದ್ದಾರೆ. ಊಟ ಮಾಡ್ಕೊಂಡು ಬಂದಿದ್ದೀವಿ, ಆಗ್ತೇನಿಲ್ಲ ಕುಡಿಲಿಕ್ಕೆ. ರ್ಯಾಬಿಟ್, ಹಿಮಾಚಲ್ ರ್ಯಾಬಿಟ್. ಹಾಯ್ ನಮಸ್ತೆ. ಹೀಗೆ ಸುಮ್ಮನೆ ತಿರ್ಗಾಡ್ತಿದ್ದೀನಿ. ಇಲ್ಲಿ ನೋಡಿ, ಎಪ್ಪಲ್ ಗಿಡ ಎಲ್ಲ ಇದೆ. ಎಪ್ಪಲ್ ಎಲ್ಲ ಆದಂಗಾಗಿದೆ.